ಆ ಒಂದು ಕ್ಷಣ. ಲೇಖಕರು ರಾಮಮೂರ್ತಿ ಸೋಮನಹಳ್ಳಿ. ಅಧ್ಯಾಯ 9. ರಮೇಶನ ಮಾತು ಕೇಳಿ ಬೆಚ್ಚಿದ. ಅಂಕಲ್ ರವರಿಂದ ಇಂತಹ ತಿರುವನ್ನು ನಿರೀಕ್ಷಿಸಿರಲಿಲ್ಲ. ಅವರ ಅಭಿಪ್ರಾಯವನ್ನು ರಮೇಶನಿಗೆ ನೇರವಾಗಿ ತಿಳಿಸುತ್ತಾರೆಂದು ಭಾವಿಸಿದ್ದ. ಆದರೆ ಆಗಿದ್ದೇ ಬೇರೆ. ಅಂಕಲ್ ಆಹ್ವಾನ ನೀಡಿದ್ದಾರೆ. ನೇರವಾಗಿ ಮುಖಾಮುಖಿ ಮಾತನಾಡಲು ಕರೆದಿದ್ದಾರೆ. ಅವರ ಮನಸ್ಸಿನಲ್ಲಿ ಏನಿದೆಯೋ ಏನೋ ಯೋಚಿಸಿ ಕೇಳಿದ. ಯಾಕಂತೆ ನನ್ನ ಮತ್ತು ಸುಜಿ ವಿಷಯ ನೀನು ಅವರಿಗೆ ತಿಳಿಸಲಿಲ್ವಾ? ಅವರ ಮನಸ್ಥಿತಿ ಹೇಗಿತ್ತು? ಅಭಿಪ್ರಾಯ ತಿಳಿಸಿದಾರ? ಸತೀಶ ಪ್ರಶ್ನಿಸಿದ. ರಮೇಶನಿಗೆ ಏನು ಹೇಳಬೇಕೆಂದು ತಿಳಿಯಲಿಲ್ಲ. ಮಾಸ್ಟರಿಗೆ ಕೋಪ ಬಂದಿದೆ ಎಂದು ಹೇಳಿದರೆ ಸತೀಶನಿಗೆ ಅಸಮಾಧಾನ ಉಂಟಾಗುತ್ತದೆ. ಸುಳ್ಳು ಹೇಳಿದರೆ ವಂಚನೆಯಾಗುತ್ತದೆ. ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಲುಕಿದ ರಮೇಶ ಗೊಂದಲವೇರ್ಪಟ್ಟಿತ್ತು. ಅದು ತೊದಲಿದ. ನನಗೆ ಗೊತ್ತು, ಅಂಕಲ್ ನನ್ನನ್ನು ಅಳಿಯನನ್ನಾಗಿ ಮಾಡಿಕೊಳ್ಳಲು ಒಪ್ಪಿಲ್ಲ. ಅದಕ್ಕೆ ನೀನು ಸಬೂಬು ಹೇಳ್ತಾ ಇದ್ದೀಯ. ನನ್ನ ಹಣೆ ಬರವೇ ಇಷ್ಟು ನನಗೆ ಚೆನ್ನಾಗಿ ಗೊತ್ತಿತ್ತು. ಸತೀಶ ಅಸಮಾಧಾನ ವ್ಯಕ್ತಪಡಿಸಿದ. ಹಾಗೇನೂ ಇಲ್ಲ. ಎಷ್ಟೇ ಆಗಲಿ ಹೆಣ್ಣು ಹೆತ್ತವರು ಮಾಸ್ಟರ್ ನಾನಾ ದಿಕ್ಕಿನಲ್ಲಿ ಯೋಚಿಸುತ್ತಾರೆ. ಅವರ ಮನಸ್ಸಿನಲ್ಲಿ ಏನಿದೆಯೋ ಏನೋ. ಅವರು ಹೇಳಿದಂತೆ ಅವರನ್ನು ಭೇಟಿಯಾಗುವುದು ಸೂಕ್ತ. ಬೇಗ ಹೊರಡು ಎಂದ ರಮೇಶ. ಸತೀಶ ರಾಯರ ಮನೆಗೆ ಹಲವಾರು ಬಾರಿ ಹೋಗಿ ಬಂದಿದ್ದ. ಆದರೆ ಈಗಿನ ಪರಿಸ್ಥಿತಿಗೂ ಆಗಿನ ಪರಿಸ್ಥಿತಿಗೂ ವ್ಯತ್ಯಾಸವಿದೆ. ಅಂಕಲ್ ಕೂಗಾಡಿ ಗಲಾಟೆ ಮಾಡಿದರೆ ಸತೀಶ ಅನುಮಾನ ವ್ಯಕ್ತಪಡಿಸಿದ. ಅವರು ಕೂಗಳಲು ಅವರಿಗೆ ಹಲವಾರು ಕಾರಣಗಳಿವೆ. ನಾವು ಸಮಾಧಾನದಿಂದ ವರ್ತಿಸಿದರಾಯಿತು. ಒಬ್ಬರೇ ಎಷ್ಟು ಹೊತ್ತು ಕೂಗಾಡ್ತಾರೆ? ಈಗ ಧೈರ್ಯ ವಹಿಸಬೇಕು, ಇಲ್ಲಾಂದರೆ ಸುಜಿಯನ್ನು ಮರೆಯಬೇಕು. ಧೈರ್ಯಂ ಸರ್ವತ್ರ ಸಾಧನಂ. ರಮೇಶ ತಿಳುವಳಿಕೆ ಹೇಳಿ ಧೈರ್ಯ ತುಂಬಿದ. ಗೆಳೆಯನ ಮಾತು ಸರಿ ಎನಿಸಿತು. ಅಂಜಿಕೊಂಡು ಕುಳಿತರೆ ಸುಜಿಯನ್ನು ಕಳೆದುಕೊಳ್ಳಬೇಕಾಗುತ್ತದೆ. ನಾನೇನು ಮಾಡಬಾರದು ತಪ್ಪು ಮಾಡಿಲ್ಲ. ತನಗೆ ತಾನೇ ಸಮಾಧಾನ ಹೇಳಿಕೊಂಡು ಧೈರ್ಯ ತಂದುಕೊಂಡ. ಸರಿ, ಹೊರಡು. ಆದರೆ ನೀನು ನನ್ನ ಪಕ್ಷ ವಹಿಸಬೇಕು. ನನ್ನ ಸುಜಿ ನನ್ನವಳಾಗಬೇಕು ಬಡಬಡಿಸಿದ ಸತೀಶ. ಈಗಲೂ ನಿನ್ನ ಪಕ್ಷ ವಹಿಸಿಯೇ ಮಾತಾಡಿದ್ದೇನೆ. ಇನ್ನು ಮುಂದೆಯೂ ನಿನ್ನ ಪರವಾಗಿಯೇ ಮಾತಾಡ್ತೀನಿ. ಹೊರಡು ಬೇಗ. ಗೆಳೆಯರಿಬ್ಬರು ರಾಯರ ಮನೆಯತ್ತ ಹೊರಟರು. ರಾತ್ರಿ ಸುಮಾರು 8 ಗಂಟೆ ಕಳೆದಿತ್ತು. ಆ ಕತ್ತಲೆಯಲ್ಲೇ ಅವರ ಮನೆಗೆ ತೆರಳಿದರು. ದಾರಿಯುದ್ದಕ್ಕೂ ರಾಯರ ವರ್ತನೆಯ ಬಗ್ಗೆ ಚರ್ಚೆ ಮುಂದುವರೆದಿತ್ತು. ಗೇಟಿನ ಹತ್ತಿರ ಬರುತ್ತಿದ್ದಂತೆ ಸತೀಶನಿಗೆ ಹೆದರಿಕೆ ಆವರಿಸಿತು. ಗಂಟಲು ಒಡಗಿದಂತಾಯಿತು. ಕೈ ಕಾಲು ನಡುಗಲಾರಂಭಿಸಿತು. ರಮೇಶ ಎನ್ನುತ್ತಲೇ ಅವನ ಭುಜದ ಮೇಲೆ ಕೈ ಹಾಕಿ ಅವನನ್ನು ನೋಡಿದ. ಯಾಕೋ ಸತೀಶ, ಹೆದರಿಕೆ ಆಗ್ತಿದೆಯಾ? ನಾನಿದ್ದೀನಿ, ಧೈರ್ಯವಾಗಿರು ಎಂದು ಬೆನ್ನು ತಟ್ಟಿದ. ನಿಧಾನವಾಗಿ ಗೇಟು ತೆರೆದು ಒಂದೊಂದೇ ಹೆಜ್ಜೆ ಇಡುತ್ತಾ ರಮೇಶ ಮುಂದೆ ನಡೆದ. ಸತೀಶ ಒಂದೆರಡು ಹೆಜ್ಜೆ ಹಾಕಿ ಅಲ್ಲೇ ನಿಂತಿರುವುದನ್ನು ಗಮನಿಸಿ, ಸತೀಶ, ಮಕ್ಕಳ ರೀತಿ ಆಡಬೇಡ. ಮಾಸ್ಟರ್ ಹುಲಿನೂ ಅಲ್ಲ, ಕರಡಿನೂ ಅಲ್ಲ. ಸುಮ್ಮನೆ ಬಾ, ಸಹಜವಾಗಿ ವರ್ತಿಸು ಎನ್ನುವುದು ಅವನ ಕೈ ಹಿಡಿದು ಕರೆದುಕೊಂಡು ಒಳಗೆ ಹೋದ. ರಾಯರು ಕುರ್ಚಿ ಮೇಲೆ ಕುಳಿತಿದ್ದರು. ಮಹಾಲಕ್ಷ್ಮಿ ಕಾಣಲಿಲ್ಲ. ಸುಜಿ ಮತ್ತು ಸುಮಿ ಸಹ ಕಾಣಲಿಲ್ಲ. ರಮೇಶ ಒಳಗೆ ಬಂದು, ಸತೀಶ ಬಂದಿದ್ದಾನೆ ಮಾಸ್ಟರ್ ಎಂದು ಹೇಳುತ್ತಾ ಕುರ್ಚಿಯಲ್ಲಿ ಕುಳಿತ. ಸತೀಶ ನಿಂತೇ ಇದ್ದ. ಅಂಕಲ್ ರವರನ್ನು ನೋಡಿ ಬೆವೆತು ಹೋದ. ರಾಯರು ಏನನ್ನೋ ಓದುತ್ತಿದ್ದವರು ಕನ್ನಡಕ ಮೇಲೆ ದಿಟ್ಟಿಸಿ ನೋಡಿದರು. ಅವರ ದೃಷ್ಟಿಯನ್ನು ಎದುರಿಸಲಾಗದೆ ಕೆಳಗೆ ನೋಡುತ್ತಾ ನಿಂತ ಸತೀಶ. ಯಾಕೆ ನಿಂತಿದೆಯಾ? ಕೂತ್ಕೋ, ರಾಯರು ಹೇಳಿದರು. ಮರು ಮಾತಾಡದೆ ಕುಳಿತ. ಸರಿಯಾದ ಭಂಗಿಯಲ್ಲಿ ಕುಳಿತುಕೊಳ್ಳುವ ಮುಜುಗರ. ಜೀವ ಕೈಯಲ್ಲಿ ಹಿಡಿದು ಮುದುಡಿಕೊಂಡು ಕುಳಿತ. ಮನೆಯಲ್ಲಿ ಮೌನ. ಒಬ್ಬರ ಧ್ವನಿಯೂ ಕೇಳಿಸುತ್ತಿಲ್ಲ. ನಿಶ್ಶಬ್ದ, ನೀರವ ಮೌನ. ಗಲಾಟೆಯಾಗಿ ನಿಂತ ನಂತರ ಮೂಡಿ ಬಂದ ವಾತಾವರಣ. ಮಳೆ ಬಂದು ನಿಂತ ಮೇಲಿನ ಸನ್ನಿವೇಶ. ಓರೆಗಣ್ಣಿನಿಂದ ಅತ್ತಿತ್ತ ನೋಡಿದ. ಮಹಾಲಕ್ಷ್ಮಿಯವರ ಸುಳಿವೂ ಇಲ್ಲ. ಈ ಹಿಂದೆ ಬಂದಾಗಲೆಲ್ಲ ಕೂಡಲೇ ನಗುನಗುತ್ತಾ ಒಳಗಿನಿಂದ ಬಂದು ನಗೆ ಬೀರಿ ಮಾತನಾಡುತ್ತಿದ್ದರು. ಕುಡಿಯಲು ಕಾಫಿ ನೀರು ಕೇಳುತ್ತಿದ್ದರು. ಅದೇ ರೀತಿಯಲ್ಲಿ ಸುಜಿ ಸುಮಿ ಸಹ ಹತ್ತಿರ ಬಂದು ಕುಳಿತು ಹರಟುತ್ತಿದ್ದರು. ಆದರೆ ಇಂದು ಯಾರೂ ಕೂಡ ಹತ್ತಿರ ಬಂದು ಕುಳಿತು ಹರಟುವುದಿರಲಿ, ಸೌಜನ್ಯಕ್ಕಾದರೂ ಮಾತನಾಡಿಸಲು ಮುಂದೆ ಬಂದಿಲ್ಲ. ಗಂಟಲು ಒಣಗಿದ್ದ ಸತೀಶನಿಗೆ ನೀರು ಬೇಕಿತ್ತು. ಎಲ್ಲವನ್ನೂ ಗಮನಿಸುತ್ತಿದ್ದ ರಮೇಶ. ಮಾಸ್ಟರ್ ಪತ್ರಿಕೆ ಓದುವ ನಾಟಕ ಮಾಡುತ್ತಿದ್ದಾರೆ ಎನಿಸಿತು. ಅವರ ವರ್ತನೆ ಅತಿಯಾಯಿತು. ಸತೀಶನ ಜೊತೆಗೆ ತನಗೂ ಸಹ ಅವಮಾನ ಮಾಡುತ್ತಿದ್ದಾರೆ ಎನಿಸಿತು. ಮಾಸ್ಟರ್, ಕತ್ತಲೆ ಆಗುತ್ತಿದೆ. ತಾವು ಹೇಳಿದಂತೆ ಸತೀಶನನ್ನು ಕರೆದುಕೊಂಡು ಬಂದಿದ್ದೇನೆ. ಮಾತಾಡೋದೇನಿದೆ? ಅವನೇ ಎಲ್ಲ ನಿರ್ಧಾರ ಮಾಡಿದ್ದಾನೆ. ಕಾಟಾಚಾರಕ್ಕೆ ನಮಗೆ ತಿಳಿಸುವ ನಾಟಕ ಆಡ್ತಿದ್ದಾನೆ. ಚುಚ್ಚಿ ನುಡಿದರು ರಾಯರು. ಸತೀಶನಿಗೆ ಬೇಸರವಾಯಿತು. ಸೌಜನ್ಯವನ್ನು ಮೈಗೂಡಿಸಿಕೊಂಡಿದ್ದ ಅಂಕಲ್ ಇಂದು ಸೌಜನ್ಯ ಮರೆತಿರುವಂತಿದೆ. ಯೋಗಕ್ಷೇಮ ವಿಚಾರಿಸದೆ ಕಟುನುಡಿಯಿಂದಲೇ ಮಾತು ಆರಂಭಿಸಿದ್ದಾರೆ. ಎಲ್ಲರ ಮುಂದೆ ಅವಮಾನಿಸಲು ಕರೆಸಿರಬಹುದೇ? ಸತೀಶನಿಗೆ ಅನುಮಾನ ಕಾಡಿತು. ಅವಮಾನಿತನಾಗಿ ಕುಗ್ಗಿ ಹೋದ. ಮಾಸ್ಟರ್ ಕ್ಷಣದಿಂದ ಕ್ಷಣಕ್ಕೆ ಬದಲಾದಂತೆ ಕಂಡುಬಂದರು. ಹೀಗೇಕೆ ವರ್ತಿಸುತ್ತಿದ್ದಾರೆ? ಇವರ ಮನಸ್ಸಿನಲ್ಲಿ ಏನಿದೆ? ಅವಮಾನಿಸಿ ವಾಪಸ್ಸು ಕಳಿಸುವ ಉದ್ದೇಶವಿರಬಹುದೇ? ಹಾಗೆ ತಾವು ತಿಳ್ಕೊಬಿಡಿ ಮಾಸ್ಟರ್.
ತಿಳಿದವರು ತಾವು ಸತೀಶನನ್ನು ಕರೆಸಲು ತಾವೇ ಹೇಳಿದ್ದು. ನಿಮ್ಮ ಮಾತಿಗೆ ಬೆಲೆ ನೀಡಿ ಕರೆದುಕೊಂಡು ಬಂದಿದ್ದೇನೆ ಎಂದು ರಾಯರ ಮಾತನ್ನು ನೆನಪಿಸಿದ ರಮೇಶ. ಸರಿ, ಏನಯ್ಯ ಸತೀಶ, ನಿನ್ನ ಗೆಳೆಯ ರಮೇಶ ಹೇಳಿದ್ದು ಸರಿ ಇದೆಯಾ? ಹಿಂದು ಮುಂದೆ ನೋಡದೆ ಏರು ಧ್ವನಿಯಲ್ಲಿ ಪ್ರಶ್ನಿಸಿದರು. ಸತೀಶ ಗಲಿಬಿಲಿಗೊಂಡ. ಅವರ ಮಾತು ಸಿಡಿಲಿನಂತಿತ್ತು. ಪೂರ್ವಾಪರ ತಿಳಿಸದೆ ಹೀಗೆ ಕೇಳಿದರೆ ಹೇಗೆ? ರಮೇಶ ಏನು ಹೇಳಿರಬಹುದು? ಸ್ಪಷ್ಟವಾಗಿ ಕೇಳಲು ಇವರಿಗೆ ನೋಡಿ ತನ್ನಲ್ಲಿ ತಾನೇ ಪ್ರಶ್ನಿಸಿಕೊಂಡ ಸತೀಶ. ಅಡುಗೆ ಕೋಣೆಯಿಂದ ಎಲ್ಲವನ್ನೂ ಕೇಳಿಸಿಕೊಳ್ಳುತ್ತಿದ್ದ ಮಹಾಲಕ್ಷ್ಮಿ ಹೊರಗೆ ಬಂದವರು. ಸತೀಶ, ನೀನು ಹೀಗೆ ಮಾಡಬಹುದಾ? ಮಗನ ಹಾಗೆ ನೋಡ್ಕೊಂಡಿದ್ವಿ, ಈಗ ನೋಡಿದರೆ ನೀನು ನಮ್ಮ ನಂಬಿಕೆಗೆ ದ್ರೋಹ ಬಗ್ದಿದೀಯಾ? ಹೀಗೆ ಮಾಡಬಹುದಾ ಸತೀಶ? ಪ್ರಶ್ನಿಸುತ್ತಾ ಅಳಲು ಆರಂಭಿಸಿದರು. ಸತೀಶ ಇವರ ಮಾತಿನಿಂದ ಕುಗ್ಗಿ ಹೋದ. ನಂಬಿಕೆ ದ್ರೋಹನ? ಆಶ್ಚರ್ಯದಿಂದ ಪ್ರಶ್ನಿಸಿದ. ನಂಬಿಕೆ ದ್ರೋಹವಲ್ಲದೆ ಮತ್ತೇನು? ಮಗನಂತೆ ಗೌರವವನ್ನು ಕೊಟ್ಟು ಮನದಲ್ಲಿ ಜಾಗ ಕೊಟ್ಟಿದ್ವಿ. ಮಗಳ ಮೇಲೆ ಕಣ್ಣು ಹಾಕಿದೀಯಾ? ಇದು ಸುಸಂಸ್ಕೃತರು ಮಾಡುವ ಕೆಲಸನ? ರಾಯರು ಉಗ್ರರಾದರು. ಅಂಕಲ್ರವರ ಮಾತು ಘನತೆಗೆ ತಕ್ಕದಾಗಿರಲಿಲ್ಲ. ತಾನು ಅವರ ಮಗಳ ಮೇಲೆ ಕಣ್ಣು ಹಾಕಿದ್ದೀನ? ಇದೆಂಥ ಭಾಷೆ? ಸತೀಶನ ಮನಸ್ಸಿಗೆ ನೋವಾಯಿತು. ಕ್ಷಮಿಸಿ ಅಂಕಲ್, ಅಸಹ್ಯವಾದ ಪದ ಬಳಸಬೇಡಿ. ನಾನು ಅಸಭ್ಯನಲ್ಲ, ಅನಾಗರಿಕ ಮೊದಲೇ ಅಲ್ಲ, ನಾನೊಬ್ಬ ಸಭ್ಯ. ಕಣ್ಣು ಹಾಕೋದು ಎಂಬ ಭಾಷೆ ಕೇಳಲು ಕರ್ಕಶವಾಗಿದೆ. ಸತೀಶ ಸಂಕೋಚ ಬಿಟ್ಟು ಧೈರ್ಯದಿಂದ ಹೇಳಿದ. ಹೌದು ಮಾಸ್ಟರ್, ನಾನು ಈಗಾಗಲೇ ಹೇಳಿದ್ದೇನೆ. ಸತೀಶ ಒಳ್ಳೆಯ ಹುಡುಗ, ನಂಬಿಕೆಗೆ ಅರ್ಹ. ಕೈ ಕೊಟ್ಟು ನಡು ದಾರಿಯಲ್ಲಿ ಬಿಟ್ಟು ಹೋಗೋ ಸ್ವಭಾವ ಅವನಿಗಿಲ್ಲ. ಸಿಟ್ಟಿನ ಭರದಲ್ಲಿ ತಾವು ಏನೇನೋ ಹೇಳ್ತಾ ಇದ್ದೀರಿ, ಕೇಳಲು ಕರ್ಕಶವಾದ ಪದ ಬಳಸಿದ್ದೀರಿ. ಇದು ನನಗೂ ಸಹ ಸರಿ ಕಾಣ್ತಿಲ್ಲ. ರಮೇಶ ಸತೀಶನ ಪರ ವಹಿಸಿದ. ರಾಯರಿಗೆ ತಮ್ಮ ತಪ್ಪಿನ ಅರಿವಾಯಿತು. ಸಿಟ್ಟಿನ ಭರದಲ್ಲಿ ಆ ರೀತಿಯಲ್ಲಿ ಮಾತಾಡಿದ್ದೇನೆ, ಇದು ನನ್ನ ಘನತೆಗೆ ತಕ್ಕದ್ದಲ್ಲ ಎಂದೆನಿಸಿತು. ಆದರೆ ಸ್ವಾಭಿಮಾನ ಅಡ್ಡ ಬಂತು. ತೋರ್ಪಡಿಸಿಕೊಳ್ಳದೆ ಕೇಳಿದರು. ಮತ್ತೆ ಈಗ ನೀನು ಮಾಡಿರೋದು ಯಾವ ಘನಂದಾರಿ ಕಾರ್ಯ? ಅಂಕಲ್, ನಾನು ತಪ್ಪು ಮಾಡಿಲ್ಲ. ನಿಮ್ಮ ಮಗಳ ಮೇಲೆ ಕಣ್ಣು ಹಾಕಿ ಬೀದಿಲಿ ತಿರುಗ್ತಾ ಇಲ್ಲ. ನಾನು ನಿಮ್ಮ ಮಗಳನ್ನು ಪ್ರೀತಿಸ್ತಾ ಇದ್ದೇನೆ. ನಿಜವಾಗಿ ಪ್ರೀತಿಸ್ತಾ ಇರೋದಕ್ಕೆ ನಾನು ನಿಮ್ಮ ಮುಂದೆ ಬಂದು ಧೈರ್ಯದಿಂದ ಕುಳಿತಿರೋದು. ಇದು ತಪ್ಪಾ? ಸತೀಶ ಧೈರ್ಯದಿಂದ ತನ್ನ ಮನಸ್ಸಿನ ಭಾವನೆಗಳನ್ನು ಬಿಚ್ಚಿಟ್ಟ. ಅವನ ಮನಸ್ಸಿನಲ್ಲಿ ಯಾವುದೇ ಅಳುಕಿರಲಿಲ್ಲ. ಸತೀಶನ ಮಾತು ಕೇಳಿ ಬೆಚ್ಚಿದ್ದರು ರಾಯರು. ಅವರ ಮಾತಿನಲ್ಲಿ ದೃಢತೆ ಇತ್ತು, ಕಲ್ಮಶ ಕಾಣಿಸಲಿಲ್ಲ. ಮಗಳನ್ನು ಪ್ರೀತಿಸುವ ವಿಷಯವನ್ನು ನೇರವಾಗಿ ಓರ್ವ ತಂದೆಯ ಮುಂದೆ ಬಂದು ಹೇಳುವ ಧೈರ್ಯ ವಾಸನಾರಹಿತ ಪ್ರೇಮಿಗೆ ಮಾತ್ರ ಸಾಧ್ಯ. ಸತೀಶನ ಬಗ್ಗೆ ಹೆಮ್ಮೆ ಮತ್ತು ಸಭ್ಯನೆಂದು ಭಾವನೆ ಮೂಡಿತು. ಆದರೆ ಇದೇ ಮಾತನ್ನು ಕೊನೆಯವರೆಗೂ ಉಳಿಸಿಕೊಳ್ಳುವ ಶಕ್ತಿ, ಸಾಮರ್ಥ್ಯ, ದೃಢತೆ ಅವನಿಗೆ ಇರುತ್ತದೆಯೇ? ಆವೇಶ ಮತ್ತು ಭಾವನೆಗಳಿಗೆ ಪರವಶನಾಗಿ ನುಡಿದಿರಲೂಬಹುದು. ರಾಯರಿಗೆ ಸಂಶಯ ಕಾಡಿತು. ನಿನ್ನ ಮಾತು ನಂಬಬಹುದಾ? ನೀನು ನಿಜವಾಗಿಯೂ ಸುಜಿಯನ್ನು ಪ್ರೀತಿಸ್ತಾ ಇದೆಯಾ? ರಾಯರು ಪ್ರಶ್ನಿಸಿದರು. ಅಂಕಲ್, 1000 ಸಲ ಕೇಳಿದ್ರು ಅಷ್ಟೇ. ಸುಜಿನ ಪ್ರೀತಿಸ್ತಾ ಇದ್ದೀನಿ. ಸತೀಶನ ಮಾತಿನಲ್ಲಿ ವಿಶ್ವಾಸ ತುಂಬಿತ್ತು. ಇದೇ ಸರಿಯಾದ ಸಮಯವೆಂದು ಭಾವಿಸಿದ ರಾಯರು ತಮ್ಮ ದಾಳ ಉರುಳಿಸಲು ಮುಂದಾದರು. ಸತೀಶ, ಸದ್ಯಕ್ಕೆ ನಾನು ನಿನ್ನನ್ನು ನಂಬ್ತೀನಿ. ಆದರೆ ನೀನು ನನ್ನ ಕೆಲವು ಷರತ್ತುಗಳನ್ನು ಒಪ್ಪಲೇಬೇಕು. ನಾಳೆಗೆ ಮುಂದುವರಿಯುವುದು. ಓದಿ, ಪ್ರೋತ್ಸಾಹಿಸಿ, ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.